ಜಮಖಂಡಿ ಸಂತೆಯಲ್ಲಿ ಅಜ್ಜಿಯ ಬ್ಯಾಗ್ನಿಂದ 50,000 ಕಳು. ಸಾರ್ವಜನಿಕರಿಂದ ಖತರ್ನಾಕ್ ಕಳ್ಳಿ ಸೆರೆ. ಹೌದು ವೀಕ್ಷಕರೇ, ಜಮಖಂಡಿ ನಗರದ ಜೋಳದ ಬಜಾರದ ಲಕ್ಷ್ಮೀ ದೇವಸ್ಥಾನ ಸಮೀಪ ಗುರುವಾರ ಸಂತೆಯ ಸಂದರ್ಭದಲ್ಲಿ ಅಜ್ಜಿಯೊಬ್ಬರು ಬ್ಯಾಗ್ನಲ್ಲಿದ್ದ 50,000 ಹಣವನ್ನು ಕಳು ಮಾಡಿಕೊಂಡು ಪರಾರಿಯಾಗಲು ಯತ್ನಿಸಿದ ಖತರ್ನಾಕ್ ಕಳ್ಳಿಯೊಬ್ಬಳಿಗೆ ಸಾರ್ವಜನಿಕರ ಕೈಗೆ ಸಿಕ್ಕು ಬಿದ್ದ ಬಳಿಕ ಧರ್ಮದೇಟು ನೀಡುವ ಘಟನೆಯೊಂದು ನಡೆದಿದೆ. ಜಮಖಂಡಿ ನಗರದ ಗಂಗವ್ವ ನಾಡಗೌಡ ಎಂಬ ಅಜ್ಜಿ ಕಳೆದ 6 ತಿಂಗಳ ವೃದ್ಧಾಪ್ಯ ವೇತನ ಹಣವನ್ನು ಬ್ಯಾಂಕ್ನಿಂದ ಪಡೆದುಕೊಂಡು ಮೊಮ್ಮಗಳೊಂದಿಗೆ ಗುರುವಾರ ಸಂತೆಗೆ ಬಂದಿದ್ದರು. ಈ ವೇಳೆ ಅವರ ಬ್ಯಾಗ್ನಲ್ಲಿ ಹಣ ಇರುವುದು ಗಮನಿಸಿದ ಖತರ್ನಾಕ್ ಮಹಿಳಾ ಕಳ್ಳಿಯೊಬ್ಬಳು ಹಣವನ್ನು ಕಳುವು ಮಾಡಿಕೊಂಡು ಹೋಗಲು ಯತ್ನಿಸಿದ್ದಾಳೆ ಎನ್ನಲಾಗಿದೆ. ಬಾಳೆಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಮಹಿಳೆಯೊಬ್ಬರು ಕಳುವು ನಡೆಯುತ್ತಿರುವುದನ್ನು ಗಮನಿಸಿ ಮಾಹಿತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಪತ್ರಕರ್ತ ಶಶಿಕಾಂತ್ ಇರ್ದಾವ್ ಅವರು ಆರೋಪಿತ ಮಹಿಳೆಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ಶಹರ್ ಪೊಲೀಸ್ ಠಾಣೆ PSI ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಖತರ್ನಾಕ್ ಮಹಿಳಾ ಕಳ್ಳಿಯೊಬ್ಬಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಸಂತೆಗೆ ಬಂದಿರುವ ಸಾರ್ವಜನಿಕರು ತಮ್ಮ ಹಣ, ಮೊಬೈಲ್ ಹಾಗೂ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರ ವಹಿಸಬೇಕು. ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಕಳ್ಳತನ ಘಟನೆಗಳು ನಡೆಯುವ ಸಾಧ್ಯತೆ ಇರುವುದರಿಂದ ತಮ್ಮ ವಸ್ತುಗಳ ಮೇಲೆ ನಿಗಾ ವಹಿಸಬೇಕು ಎನ್ನುವುದು ನಮ್ಮದ ಎಚ್ಚರಿಕೆಯ ಮಾತಾಗಿದೆ. ನಾನ ಕೇಳಿದ್ರೆ ಅವ್ರಿಗೆ ಏನೈತಿ ನೋಡ ನಾನ್ ನೋಡಿನಲ್ಲ ಏನ್ ಹೆಸರು? ಅಜ್ಜಿ ನಾಡಗೌಡ. ಎದಕ್ ಬಂದಿರಿ ನೀವು ಇಲ್ಲಿ? ಹಾ, ಸಂತಿಗೆ ಬಂದಾಗ ಎಷ್ಟು ಅಮೌಂಟ್ ಎಷ್ಟು ಇತ್ತು? 50,000. ಬ್ಯಾಗ್ನ ಇಟ್ಟಿದ್ರು ಏನು ಪರ್ಸ್ನ ಇಟ್ಟಿದ್ರು? ಬ್ಯಾಗ್ನ ಇಟ್ಟಾಗ ಅದನ್ನ ಬ್ಯಾಗ್ನ ಹೊಡೆದ್ಬಿಟ್ಟ. ಈ ನಿಮ್ಮ ಅಮೌಂಟ್ ನಿಮ್ಗೆ ಸಿಕ್ಕಾವು, ನಿಮಗೆ ಯಾರು ಹೇಳಿದ್ರಿ? ಹುಷಾರ್ ನೀವು